ಮಂದಿ ದೊಡ್ಡವರೆಲ್ಲ ಸೇರಿ ಅರೇಂಜ್ಮೆಂಟ್ ಮಾಡ್ತಾ ಇದ್ರು, ಅದು ಚೆನ್ನಾಗಿತ್ತು. ಈಗ ಎಲ್ಲೈತ ಕಾಲನೇ ಇಲ್ಲ, ಏನಿದ್ರು ಲವ್ ಮ್ಯಾರೇಜ್. ಹೌದು, ನಾವು ನೋಡ್ಕೊಂಡಿರೋವು ಲಾಸ್ಟ್ ಅಲ್ಲಿ ದುಡ್ಡು ಕಾಸು ವಿಚಾರ ಆಗಿರ್ಬೋದು, ಏನೇ ಒಂದು ವಿಚಾರ ಆಗಿರ್ಬೋದು, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅದು ಕಿತ್ತೈತದೆ. ಎಲ್ಲ ನೋಡಿ ಮದುವೆ ಮಾಡಿರೋದು ಕರೆಕ್ಟ್ ಆಗಿರುತ್ತೆ ಅನ್ಕೊಂಡಿದ್ದೀರಾ ನೀವು? ನಮಸ್ಕಾರ ವೀಕ್ಷಕರೇ, ಇವತ್ತು ನಾವೊಂದು ರಿಯಾಲಿಟಿ ಚೆಕ್ ಮಾಡೋಣ. ರಿಯಾಲಿಟಿ ಅನ್ನಕ್ಕಿನ್ನ ಹೊಸದಾಗಿ ಏನಾದ್ರು ಒಂದು ಮಾಡ್ತಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಇವತ್ತು ನಾವು ಅನ್ಕೊಂಡಿರೋದು ಅರೇಂಜ್ ಮ್ಯಾರೇಜ್ ಬೆಸ್ಟಾ ಲವ್ ಮ್ಯಾರೇಜ್ ಬೆಸ್ಟಾ ಅಂತ ಯಾಕೋ ಮಾಡ್ಬೇಕು ಅನಿಸ್ತು. ಸೊ ಹಂಗ ಕರ್ಕೊಂಡ್ ಬಂದಿದೀವಿ. ಇವತ್ತು ಆದಷ್ಟು ನಿಮಗೆ ನಮ್ ಕಡೆಯಿಂದ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಇದ್ದೇ ಇರ್ತತೆ. ಸೊ ಹಂಗಾಗಿ ಇವಾಗ ನಾವೇನ್ ಅನ್ಕೊಂಡಿದೀವಿ ಅಂತಂದ್ರೆ ರೋಡಲ್ಲಿ ಆದಷ್ಟು ಜನ ಜಾಸ್ತಿ ಸಿಗ್ತಾರೆ. ಸೊ ಹಂಗಾಗಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸರಿ ಕ್ಯಾಮ್ರಾಮನ್ ಅಲ್ಲಿಗೆ ಝೂಮ್ ಹಾಕಿ ಒಬ್ರು ಆಟೋ ಅಣ್ಣ ಕುಂತವ್ರೆ, ಆಟೋ ಅಣ್ಣ ಒಂದ್ಸರಿ ಮಾತಾಡ್ಸೋಣ, ಅವ್ರು ಏನಂತಾರೆ ಕೇಳೋಣ. ಕಮಾನ್ ಸರ್. ನಮಸ್ತೆ ಸರ್. ಪ್ರಸಾದ್ ಅಂತ ಸರ್. ಸರ್ ನಾವು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ವಿ. ಸೊ ಹಂಗಾಗಿ ಜನರ ಒಪಿನಿಯನ್ ಕೇಳೋಣ ಅಂತ ಬಂದಿದೀವಿ. ಸರ್ ಏನಿಲ್ಲ, ನಮ್ ಪ್ರಶ್ನೆ ಸಿಂಪಲ್. ನಿಮ್ಗೆ ಮದುವೆ ಆಗಿದೆ ಸರ್? ಇಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ಅರೇಂಜ್ ಮ್ಯಾರೇಜ್ ಬೆಸ್ಟಾ ಲವ್ ಮ್ಯಾರೇಜ್ ಬೆಸ್ಟಾ ಸರ್? ಸರ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜು ಅಂತ ಬರಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಲವ್ ಮ್ಯಾರೇಜ್ ಆದ್ರೂ ಹೋಗುತ್ತೆ, ಅರೇಂಜ್ ಮ್ಯಾರೇಜ್ ಆದ್ರೂ ಹೋಗುತ್ತೆ. ಇದು ನಿಮ್ಮ ಅನುಭವದ ಮಾತಾ ಇಲ್ಲ ಕೇಳಿದ ಮಾತಾ? ಅಲ್ಲ, ನೋಡ್ತಾರ ಮಾತು ಸರ್. ನಮ್ ಜೀವನದಲ್ಲಿ ತುಂಬಾ ನೋಡ್ಬಿಟ್ಟಿದೀವಿ. ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಂದ್ರೆ ನಮ್ಮ ವೀಕ್ಷಕರಿಗೆ ಹೇಳ್ತಿರೋದು, ನೀವು ತುಂಬಾ ನೋಡಿದೀರಾ ಅಂತಂದ್ರೆ ಜೀವನ ನೋಡಿದೀರಾ ಅಂತನಾ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾನ್ ಹೇಳ್ತಾ ಇರೋದೇನಂದ್ರೆ, ಈಗ ನೀವೇನ್ ಕೇಳಿದ್ರಿ, ಲವ್ ಮ್ಯಾರೇಜ್ ಬಿಟ್ರ ಅರೇಂಜ್ ಮ್ಯಾರೇಜ್ ಸರಿನಾ ಅಂತ ಕೇಳಿದ್ರಿ. ಹೌದು. ಎಲ್ಲಾ ನೋಡಿ ಮದುವೆ ಮಾಡಿರೋದು ಕಿತ್ತೋಗೈತೆ. ಹೌದು. ನಾವು ನೋಡ್ಕೊಂಡಿರೋವು ಲಾಸ್ಟ್ ಅಲ್ಲಿ ದುಡ್ಡು ಕಾಸು ವಿಚಾರ ಆಗಿರ್ಬೋದು, ಏನೇ ಒಂದು ವಿಚಾರ ಆಗಿರ್ಬೋದು, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅದು ಕಿತ್ತೈತದೆ. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಎಲ್ಲಾ ನೋಡಿ ಮದುವೆ ಮಾಡಿರೋದು ಕರೆಕ್ಟ್ ಆಗಿರುತ್ತೆ ಅನ್ಕೊಂಡಿದೀರಾ ನೀವು? ಕೋಟಿ ದುಡ್ಡು ಕೊಟ್ಟಿ ಕಾರ್ ಕೊಟ್ಟಿ ಮದುವೆ ಮಾಡಿರೋದೆ, ಮಧ್ಯದಲ್ಲಿ ವಿಷ ತಕೊಂಡು ಸತ್ತೋಗ್ಬಿಟ್ಟಾರೆ ತುಂಬಾ ಜನ. ನೋಡಿದೀವಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಬರ್ದಿರ್ತವೆ, ನೀವು ನೋಡಿರ್ತೀರಾ. ಏನ್ ಮಾಡಕ್ಕಾಗಿದೆ ಸರ್? ಹಂಗೆ ಈಗ ನೋಡಿದ್ರೆ ಅವರು ಮದುವೆ ಮಾಡಿರ್ತಾರೆ. ಲವ್ ಮಾಡಿ ಮದುವೆ ಆಗಿರೋರು ನಾಳೆ ದಿನ ಒಂದೊಂದ್ಸತಿ ಏನ್ ಮಾಡ್ತಾರೆ, ಈಗ ಲವ್ ಮಾಡಿ ಮದುವೆ ಆಗಿರ್ತಾರೆ, ದುಡ್ಡು ಕಾಸು ಎಲ್ಲೇನೋ ಒಂದ್ ಪ್ರಾಬ್ಲಮ್ ಆಗುತ್ತೆ, ಮನೆ ಕಡೆ ಸಪೋರ್ಟ್ ಇರಲ್ಲ. ಯಾಕೆ ಅವ್ರಾಗಿದ್ದವ್ರೆ ಮದುವೆ ಆಗಿರ್ತಾರಲ್ಲ, ಹಂಗಾಗಿ ಸಪೋರ್ಟ್ ಇರಲ್ಲ. ಕಾಮನ್ ಆಗಿ ಮನೇಲಿ ಜಗಳ ಬಂದೇ ಬರುತ್ತೆ. ಅದೇ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ. ಅಲ್ಲೊಬ್ರು ನಿಂತವ್ರೆ, ಬನ್ನಿ ಅಲ್ಲೊಬ್ರು ಇದಾರೆ, ಅವ್ರನ್ನ ಮಾತಾಡ್ಸೋಣ, ಅವ್ರ ಒಪಿನಿಯನ್ ಕೇಳೋಣ. ಡಿಫ್ರೆಂಟ್ ಒಪಿನಿಯನ್ ಬರ್ಬೋದು ಅಂತ ಅನ್ಕೊಂಡಿದೀನಿ, ನೋಡೋಣ. ಅಣ್ಣ ನಮಸ್ಕಾರ. ಅಣ್ಣ 2 ನಿಮಿಷ ಫ್ರೀ ಇದ್ರಾ? ಹೆಂಗಣ್ಣ ಡ್ಯೂಟಿಗಳು ಬೀಟಾವ? ಅಣ್ಣ ನಿಮ್ಮ ಹೆಸರು? ಅಫ್ರೋಜ್. ಅಣ್ಣ ನಿಮ್ಮ ಹತ್ರ ಒಂದ್ ಮಾತು ಕೇಳ್ಬೇಕಾಗಿತ್ತು. ನಾವ್ ಇವತ್ತೊಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದೀವಿ. ಅರೇಂಜ್ ನಿಮ್ಗೆ ಮದ್ವೆ ಆಗಿದೆ ಅಣ್ಣ? ಆಗಿದೆ. ಅರೇಂಜ್ ಮ್ಯಾರೇಜ್ ಬೆಸ್ಟಾ ಲವ್ ಮ್ಯಾರೇಜ್ ಬೆಸ್ಟಾ ಅಣ್ಣ? ಅರೇಂಜ್ ಮ್ಯಾರೇಜ್. ನಿಮ್ದು ಅರೇಂಜ್ ಮ್ಯಾರೇಜ್ ಅಣ್ಣ? ಹಾ. ಯಾಕಣ್ಣ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಯಾಕೆ ಅನ್ಸುತ್ತೆ, ಲವ್ ಮ್ಯಾರೇಜ್ ಯಾಕೆ ಬೆಸ್ಟ್ ಅಲ್ಲ ಅನ್ಸುತ್ತೆ? ಅರೇಂಜ್ ಮ್ಯಾರೇಜ್ ಅಂದ್ರೆ ನಾವು ಇದು ಮಾಡಬಹುದು, ಜೀವನ ನೋಡ್ಕೊಬಹುದು. ಲವ್ ಅಂದ್ರೆ ಲವ್ ಮಾಡಿದ್ರೆ ಆಮೇಲೆ ಇದ್ ಮಾಡ್ತಾರೆ, ನಮ್ಗೆ ಫಸ್ಟ್ ಲವ್ ಗಿಂತ ಮುಂಚೆ ಹೇಳ್ತಾರೆ ನಮ್ಗೆ ಇದಿಷ್ಟ ಅದಿಷ್ಟ ಅಂತ, ಆಮೇಲೆ ಚೇಂಜ್ ಆಗ್ಬಿಡ್ತಾರೆ ಅಷ್ಟೇ, ಏನಿಲ್ಲ. ಅಂದ್ರೆ ಅಮ್ಮ ಯಾರು ನೋಡ್ತಾರೋ ಅವ್ರಿಗೆ ಮದ್ವೆ ಆಗ್ಬೇಕು ಅಷ್ಟೇ. ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನೀವ್ ಹೇಳ್ತೀರಾ? ಫ್ಯಾಮಿಲಿ ಇಷ್ಟ ಪಡಿದ್ರೆ ನಾವು ಇಷ್ಟ ಪಡೋದು.
ಈಗ ಹಂಗಾರೆ ಅರೇಂಜ್ ಮ್ಯಾರೇಜ್ ಬೆಸ್ಟ್, ಲವ್ ಮ್ಯಾರೇಜ್ ಅಲ್ಲಿ ಏನೋ ಆದಷ್ಟು ಅವರೇ ಇದ್ ಮಾಡ್ಕೊಂಡು ಹೋಗ್ತಾರೆ ಅಂತ ನೀವ್ ಹೇಳ್ತಿದ್ದೀರಾ. ಅವ್ರೋಗಿ ಬಿಟ್ಟಿದ್ದು ಹಾ, ನಮ್ ಪ್ರಕಾರ ಅಷ್ಟೇ ಅರೇಂಜ್ ಮ್ಯಾರೇಜ್. ನಿಮ್ ಪ್ರಕಾರ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಂತ ಹೇಳ್ತೀರಾ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಕೇಳೋದ್ರಲ್ಲ ಸ್ನೇಹಿತರೆ, ಅಣ್ಣ ಧನ್ಯವಾದ, ಥ್ಯಾಂಕ್ಸ್ ಅಣ್ಣ. ಕೇಳೋದ್ರಲ್ಲ, ಅಣ್ಣನ ಮಾತು ಇಷ್ಟ ಆಗಿತ್ತು. ಅಂದ್ರೆ ಅರೇಂಜ್ ಮ್ಯಾರೇಜ್ ಅಲ್ಲಿ ಇದ್ರೆ ತಂದೆ ತಾಯಿ ಇರ್ತಾರೆ, ಈಗ ಹೇಳಕ್ಕೆ ಕೇಳಕ್ಕೆ ಒಬ್ರು ಇರ್ತಾರೆ. ಈಗ ಏನಾದ್ರು ಮಾಡ್ಕೊಂಡ್ರು ಏನಾದ್ರು ಕಿತ್ತಾಡಿದ್ರು ಅಂತಂದ್ರೆ ಅವತ್ತು ಮದುವೆ ಮಾಡ್ಬೇಕಾದ್ರೆ ನಾವಿದ್ವಲ್ಲಪ್ಪ, ನಾವ್ ಕೇಳ್ತೀವಿ ಏನಾಯ್ತು, ಯಾರ್ದು ತಪ್ಪು ಅಂತ ಮಾತಾಡಕ್ಕೆ ದೊಡ್ಡವರು ಇರ್ತಾರೆ. ಅದೇ ಲವ್ ಮ್ಯಾರೇಜ್ ಆದ್ರೆ ಯಾರು ಇರ್ತಾರೆ ಅಂತ ಅವ್ರ ಮಾತಾಗಿತ್ತು. ನೋಡೋಣ, ಇನ್ನೊಂದಷ್ಟು ಜನ ಮಾತಾಡ್ಸೋಣ. ಇನ್ನೊಂದಷ್ಟು ಡಿಫ್ರೆಂಟ್ ಒಪಿನಿಯನ್ ಬಂದ ಮೇಲೆ ಕೊನೆಗೆ ಕನ್ಕ್ಲೂಷನ್ ಬರೋಣ. ಬನ್ನಿ ನೆಕ್ಸ್ಟ್ ಹೋಗೋಣ. ಬರೀ ಈಗ ಇಲ್ಲಿವರೆಗೂ ಹುಡುಗರನ್ನ ಮಾತಾಡ್ಸಿದೀವಿ, ಈಗ ಅದ್ರಲ್ಲಿ ಎಳೆ ಹುಡುಗರನ್ನ ಮಾತಾಡ್ಸೋಣ. ಬರ್ರಿ, ಅವ್ರೇನ್ ಹೇಳ್ತಾರೆ ಕೇಳೋಣ. ನಾನು ಹೇಳಿದ್ದೆ ಎಳೆ ಹುಡುಗರು ಅವರೇ. ಅಣ್ಣ ನಮಸ್ಕಾರ, 2 ನಿಮಿಷ ಮಾತಾಡ್ಬೋದಾ? ಅಣ್ಣ ಇವಾಗ ಮದ್ವೆ ವಿಚಾರದಲ್ಲಿ ಬಂದ್ರೆ ಅರೇಂಜ್ ಮ್ಯಾರೇಜ್ ಬೆಸ್ಟಾ, ಲವ್ ಮ್ಯಾರೇಜ್ ಬೆಸ್ಟ್ ಅಣ್ಣ ನಿಮ್ಗೆ ಅನ್ನಿಸ್ತಂಗೆ? ಅರೇಂಜ್ ಮ್ಯಾರೇಜ್ ಯಾಕೆ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅನ್ಸುತ್ತೆ ಅಣ್ಣ? ಅದಕ್ಕೆ ಒಳ್ಳೇದು ಅಂತ. ಹಾ ಲವ್ ಮ್ಯಾರೇಜ್ ಕೆಲವು ದಿವಸ ಇರುತ್ತೆ, ಹಾ ಆಮೇಲೆ ಇರಲ್ಲ. ಲವ್ ಮ್ಯಾರೇಜ್ ಇರಲ್ಲ, ದೊಡ್ಡವರು ನೆಂಟರು ಅಂತ ಎಲ್ಲ ಸೇರ್ತಾರಲ್ಲ, ನೆಂಟರು ಎಲ್ಲ ಸೇರ್ಬಿಟ್ಟು ಒಂದು ಹೊಂದಾಣಿಕೆ ಆಗ್ತದೆ, ಚೆನ್ನಾಗಿ ನಡೀತದೆ, ಸ್ವಲ್ಪ ಕಾಲ ನಡೀತದೆ. ಲವ್ ಮ್ಯಾರೇಜ್ ಅಂದ್ರೆ ಅಷ್ಟೇ ಗತಿ. ಕೆಲವು ದಿವಸ ಅನ್ಯೋನ್ಯವಾಗಿರ್ತಾರೆ, ಆಮೇಲೆ ದುಡಿಯೋದ್ರಲ್ಲಿ ಹೆಚ್ಚು ಮಾತ್ರ ತುಂಬಾ ಕಷ್ಟ. ಒಂಥರ ಜಾತ್ರೆ ಲೆಕ್ಕಾಚಾರ, ಜಾತ್ರೆ. 2 ದಿನ ಢಾಮ್ ಡೂಮ್, ಅಷ್ಟೇ 3ನೇ ದಿನಕ್ಕೆ ಇದ್ಕೊಂಡು ಹೋಯ್ತು ಅಂತ. ಅಷ್ಟೇ ಅಷ್ಟೇ ಅಷ್ಟೇ. ಅಪ್ಪಾಜಿ ನಿಮ್ಗೇನ್ ಅನ್ಸುತ್ತೆ? ಹಾ? ತುಂಬಾ ಧನ್ಯವಾದ ಅಣ್ಣ, ಥ್ಯಾಂಕ್ ಯು. ಕೇಳಿದ್ರಲ್ಲ ನಮ್ಮ ಎಳೆ ಹುಡುಗರು ಏನಂದ್ರು ಅಂತ, ಅರೇಂಜ್ ಮ್ಯಾರೇಜ್ ಬೆಸ್ಟ್ ಒಂದವ್ರೆ. ಬನ್ನಿ ಇನ್ನೊಂದಷ್ಟು ಜನ ಕೇಳೋಣ, ಇನ್ನೊಂದಷ್ಟು ಜನ ಏನ್ ಹೇಳ್ತಾರೆ ತಿಳ್ಕೊಂಬರೋದು. ಇವಾಗ ಈ ಜನಗಳಲ್ಲಿ ಕಾಲೇಜ್ನಲ್ಲಿ ಹೋಗ್ತಾ ಇರೋದು ಏನಕ್ಕೆ ಅಂದ್ರೆ, ಆ ಕಾಲೇಜ್ನಲ್ಲಿ ಲವ್ ಮ್ಯಾರೇಜ್ ಆಗ್ಬೇಕು. ಅದು ಏನ್ ಮಾಡಕ್ ಆಗಲ್ಲ. ಮಾಡಿಲ್ಲ ಅಂದ್ರೆ ಸಾಯಿಸ್ಬಿಡ್ತಾರೆ. ಇಲ್ಲ ಮಾಡಿದ್ರೆ ಅವ್ರ ಇಷ್ಟ ಏನಾಗುತ್ತೆ ಗೊತ್ತಾಯ್ತು. ಒಟ್ಟಾರೆ ನಿಮ್ಮ ಅರ್ಥ ಮಾಡಿದ್ರು ಕಷ್ಟನೇ, ಮಾಡ್ಲಿಲ್ಲ ಅಂದ್ರೂ ಕಷ್ಟ ಎಲ್ಲವೂ. ಅಂದ್ರೆ ಅದೇ ಚೆನ್ನಾಗಿತ್ತು ಅಂತ ಹೇಳ್ತೀರಾ, ಇಲ್ಲ ಇದು ಚೆನ್ನಾಗೈತೆ ಅಂತ ಹೇಳ್ತೀರಾ? ಅದು ಚೆನ್ನಾಗೇ ಇತ್ತು. ಅದು ಅರೇಂಜ್ ಮ್ಯಾರೇಜ್ ದೊಡ್ಡವರು ಇಟ್ಕೊಂಡು ಮಾತಾಡ್ಕೊಂಡು ಮಾಡ್ತಾ ಇದ್ರು. ಇವಾಗ ಈಗ ದೊಡ್ಡವ್ರು ಬರಕ್ಕೆ ಜಾಗನೇ ಇಲ್ಲಲ್ಲ, ಬಿಡ್ತಾ ಇಲ್ಲಲ್ಲ. ದೊಡ್ಡವ್ರ ಮಾತು ಕೇಳೋದೇ ಇಲ್ಲ ಅಂತ. ಯಾರು ಕೇಳ್ತಾರೆ? ಅದು ಸತ್ಯನೇ. ಅರೇಂಜ್ ಮ್ಯಾರೇಜ್ ಸರಿ ಅಂತೇನೋ ಅಂತಿದ್ರಿ. ಫಸ್ಟ್ ಬಂದೆ ದೊಡ್ಡವರೆಲ್ಲ ಸೇರಿ ಅರೇಂಜ್ಮೆಂಟ್ ಮಾಡ್ತಾ ಇದ್ರೆ ಅದು ಚೆನ್ನಾಗಿತ್ತು. ಈಗ ಎಲ್ಲೈತೆ ಆ ಕಾಲನೇ ಇಲ್ಲ, ಏನಿದ್ರು ಲವ್ ಮ್ಯಾರೇಜ್. ಹೆಣ್ಮಕ್ಳು ಕಾಲೇಜ್ಗೆ ಹೋಯ್ತಾರೆ, 90% ಹೆಣ್ಮಕ್ಳೇ ಲವ್ ಮ್ಯಾರೇಜ್ ಅಲ್ಲಿ ಇದ್ದಾರೆ, 10% ಬಂದ್ಬಿಟ್ಟು ಫ್ಯಾಮಿಲಿ ಅರೇಂಜ್ ಮ್ಯಾರೇಜ್ ಇದ್ದಾರೆ. ಅದಕ್ಕೇನ್ ಮಾಡ್ತೀರಾ? ಬಟ್ ಅದನ್ನ ಹಾಳು ಮಾಡ್ಬೇಕು ಅಂತ ಅವ್ರು ಗಂಡ್ಮಕ್ಳೇ ಮಾಡಿಸ್ಬೇಕಲ್ಲ, ಲವ್ ಮಾಡೋಣ ಅಂತ. ಹಾಳ್ ಮಾಡೋ ಲವ್ ಮಾಡೋ ಅಂದ್ರೆ ನಮ್ ಮಕ್ಳಿಗೆ ನೀವು ಅವ್ರಿಗೆ ಕರೆಕ್ಟಾಗಿ ಶಿಕ್ಷೆ ಕೊಟ್ಟು ಅವ್ರ ಕರೆಕ್ಟಾಗಿ ಫಾಲೋ ಮಾಡ್ಬೇಕು. ಮಕ್ಳಿಂದ ಆ ಮಕ್ಳು ಏನ್ ಮಾಡ್ತಾವೆ, ಎಲ್ಲೋಯ್ತಾವೆ, ಎಲ್ಲಿ ಬರ್ತಾವೆ, ಅವ್ರ ಕೈಲಿ ಫೋನ್ಗಳು ಕೊಡೋದು, ಮೊಬೈಲ್ಗಳು ಕೊಡೋದು. ಆ ಮೊಬೈಲ್ ಇಂದಾನೇ ಅರ್ಧ ಕೆಟ್ಟೋಗ್ತಾರ ಮಕ್ಳು. ಅಲ್ಲ ಅದೇನು ಮಾಡಕ್ ಆಗಲ್ಲ. ಏನೋ ಈ ಲಾಕ್ ಡೌನ್ ಅಂತ ಬಂದಾದ್ಮೇಲೆ ಅಲ್ವೇನಣ್ಣ, ಮೊದ್ಲೆಲ್ಲ ಎಲ್ಲಿತ್ತಣ, ಮೊದ್ಲು ಬುಕ್ ಕೊಡ್ತಾ ಇದ್ವಿ, ಇವಾಗ ಲಾಕ್ ಡೌನ್ ಆದ್ಮೇಲೆ ಆನ್ಲೈನ್ ಕ್ಲಾಸ್ ಅಂದ್ಬಿಟ್ಟು ಮೊಬೈಲ್ ಕೊಡ್ಸಿದ್ರು. ಮೊಬೈಲ್ ಕೊಟ್ರಲ್ಲ, ಅದರಿಂದ ಅವ್ರ ತಾಯಿ ತಂದೆ ಯಾರ, ಅದು ನನ್ ಮಗಳೇ ಆಗ್ಲಿ, ಅವ್ರ ಮಗಳೇ ಆಗ್ಲಿ, ಇನ್ನೊಬ್ರ ಮಗಳಾಗ್ಲಿ, ಎಲ್ಲಾರ ಮಗಳೇ ಏನಂದ್ರೆ ಫೋನ್ ಕೊಟ್ರೆ ಅವ್ರ ಕೈಯಲ್ಲಿ ಅವ್ರ ಕಡೆ ಒಂಚೂರು ಗಮನ ಕೊಡ್ಬೇಕು. ತಾಯಿ ತಂದೆ ಕರ್ತವ್ಯ ಅಂದ್ರೆ ಏನಂದ್ರೆ ಅವ್ರ ಕೈಲಿ ಫೋನ್ ಕೊಟ್ರೆ ಅವ್ರ ಕಡೆ ಗಮನ ಕೊಡ್ಬೇಕು. ಮತ್ತೆ ಪ್ಲಸ್ ಏನಿದೆ, ತಾಯಿ ಕೈಯಲ್ಲೂ ಫೋನು, ತಂದೆ ಕೈಯಲ್ಲೂ ಫೋನು, ಅದ್ರಲ್ಲೇ ಜೀವನ ಆಗಲ್ಲ. ಮಕ್ಕಳಿಗೋಸ್ಕರ ತಾಯಿ ತಂದೆನೂ ಟೈಮ್ ತೆಗಿಬೇಕು. ಅವ್ರು ಟೈಮ್ ತೆಗಿಯಲ್ಲ, ತಾಯಿ ತಂದೆ ಮಕ್ಳಿಗೋಸ್ಕರ ಟೈಮ್ ತೆಗಿಯಲ್ಲ. ಅವು ಏನ್ ಮಾಡ್ತವೆ ಮಕ್ಳು, ಫೋನಲ್ಲಿ ಆ ಫ್ರೆಂಡ್ ಅಂತ, ಈ ಫ್ರೆಂಡ್ ಅಂತ, ಆ ಗ್ರೂಪ್ ಅಂತ, ಈ ಗ್ರೂಪ್ ಅಂತ ಹಂಗೇ ಮಕ್ಳು ಕೆಟ್ಟೋಯ್ತವೆ. ಗಂಡ್ ಮಕ್ಳು ಅಷ್ಟೇ, ಹೆಣ್ಮಕ್ಳು ಅಷ್ಟೇ, ಇಬ್ರು ಕೆಟ್ಟೋಗಕ್ಕೆ ಕಾರಣ ಇಂಪಾರ್ಟೆಂಟ್ ಫೋನ್.
ಅದರಿಂದ ನಾವು ಕಂಟ್ರೋಲ್ ಮಾಡ್ಬೇಕು. ನಾವು ಇನ್ನೊಬ್ಬರಿಗೆ ಹೇಳ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಆಗಿದೆ ಆತರ, ಅದಕ್ಕೆ ನಾವ್ ಹೇಳ್ತಾ ಇದೀವಿ, ನಾವು ಕಂಟ್ರೋಲ್ ಮಾಡ್ಬೇಕು. ಫೋನ್ ಕೊಟ್ರು ಅದ್ರಲ್ಲಿ ಏನ್ ಚಾಟಿಂಗ್ ಮಾಡ್ತಾ ಇದ್ದಾನೆ, ಏನ್ ಓದುತ್ತಾ ಇದ್ದಾನೆ, ಏನ್ ಓದುತ್ತಾ ಇಲ್ಲ ಅಂತ ನಾವು ಅದರಿಂದ ನಾವು ಸ್ವಲ್ಪ ಗಮನ ಕೊಡಬೇಕು. ನಾವು ಫಾಲೋ ಮಾಡ್ಬೇಕು ಅವ್ರನ್ನ ಅಂತ ಗಮನ ಕೊಡಬೇಕು. ಥ್ಯಾಂಕ್ಸ್ ಅಣ್ಣ. ಕೇಳಿದ್ರಲ್ಲ ನೋಡಿ, ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜು ಅನ್ನೋದಕ್ಕಿಂತ ಅವರು ಅರೇಂಜ್ ಮ್ಯಾರೇಜೇ ಬೆಸ್ಟ್ ಅಂತ ಹೇಳ್ತಾರೆ. ಆದ್ರೆ ಈಗ ಜಮಾನ ಚೇಂಜ್ ಆಗೈತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅವ್ರು ಹೇಳಿದ್ದು, ನೀವು ಫೋನ್ ಕೊಡ್ತೀರಾ ಮಕ್ಳ ಕೈಲಿ ಅಂದ್ರೆ ನೀವು ಫಸ್ಟ್ ಮಕ್ಕಳು ಏನ್ ಮಾಡ್ತಾ ಇದಾರೆ ಅಂತ ನೋಡಿ. ದಯಮಾಡಿ. ಧನ್ಯವಾದ.